ಎಲ್ಲರಿಗೆ ನಮಸ್ಕಾರ. ನಮ್ಮ ಬಾಗಲಕೋಟೆ ಟೌನ್ ಸ್ಟೇಷನ್ ಮತ್ತೆ ನವನಗರ ಸ್ಟೇಷನ್ ವ್ಯಾಪ್ತಿದಲ್ಲಿ ನಾವು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ITMS ಇಂಪ್ಲಿಮೆಂಟ್ ಮಾಡಿದ್ದೀವಿ. 2025 ಜನವರಿಯಿಂದ ಈ ಸಿಸ್ಟಮ್ ಸ್ಟಾರ್ಟ್ ಆಗಿದೆ. ಈ ಸಿಸ್ಟಮ್ಗೆ 3 ಭಾಗ ಇದೆ. ಭಾಗ 1 ಅಂದ್ರೆ AI ಬೇಸ್ ಕ್ಯಾಮೆರಾ ಮತ್ತೆ AI ನಮ್ಮ ಕಂಟ್ರೋಲ್ ರೂಮ್ ಕಮಾಂಡ್ ಸೆಂಟರ್ ಮುಖಾಂತರ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮತ್ತೆ ಫೈನ್ ಹಾಕೋದು. ಭಾಗ 2 ಅಂದ್ರೆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್. ಇಂಪಾರ್ಟೆಂಟ್ ಜಂಕ್ಷನ್ಸ್ ಅಲ್ಲಿ ನಾವು ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಇನ್ಸ್ಟಾಲ್ ಮಾಡಿದ್ದೀವಿ. ಪಬ್ಲಿಕ್ ಏನಾದ್ರು ಇನ್ಸ್ಟ್ರಕ್ಷನ್ ಕೊಡೋದು ಇದ್ರೆ ಅವ್ರ ಕಡೆಯಿಂದ ಏನಾದ್ರು ಸಮಸ್ಯೆ ಇದ್ರೆ ಆ ಪಬ್ಲಿಕ್ ಅನೌನ್ಸ್ಮೆಂಟ್ ಸಿಸ್ಟಮ್ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಈ ತಿಂಗಳು 3 ಡೇಸ್ ಬ್ಯಾಕ್ ನಾವು ಭಾಗ 3 ಅಂದ್ರೆ SOS ಪೋಲ್ಸ್ ಅಂತ ಕೂಡ ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಈ ಸ್ಕೀಮ್ ಪ್ರಕಾರ 15 ಕಡೆ ನಮ್ಮ ಬಾಗಲಕೋಟೆ ಟೌನ್ ಮತ್ತೆ ನವನಗರ ಲಿಮಿಟ್ಸ್ ಅಲ್ಲಿ ಆ ತರ ಒನ್ ಪಾಯಿಂಟ್ ಸೊಲ್ಯೂಷನ್ ಅಂತ ಒಂದು SOS ಪೋಲ್ಸ್ ತರ ನಾವು ಇನ್ಸ್ಟಾಲ್ ಮಾಡಿದ್ದೀವಿ. ಅದರಲ್ಲಿ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ, ಏನು ಆಕ್ಸಿಡೆಂಟ್ ಆಗಿದ್ರೆ, ಏನಾದ್ರು ಅವ್ರ ಬಗ್ಗೆ ಏನು ಪೊಲೀಸ್ಗೆ ಏನು ಮಾಹಿತಿ ಕೊಡ್ತಾ ಇದ್ದಿದ್ರೆ, ಅವ್ರಿಗೆ ಏನಾದ್ರು ಕಳ್ತನ ಆಗಿದೆ ಅಥವಾ ಪೊಲೀಸ್ ರಿಲೇಟೆಡ್ ಏನಾದ್ರು ಸರ್ವಿಸ್ ಇದ್ರೆ ಆ ಬಟನ್ ಪ್ರೆಸ್ ಮಾಡಿ ನೇರವಾಗಿ ನಮ್ಮ ಕಂಟ್ರೋಲ್ ರೂಮ್ಗೆ ಅವರು ಮಾತಾಡಬಹುದು. ಈ ಸರ್ವಿಸ್ 24/7 ಓಪನ್ ಇರುತ್ತೆ. ನಾವು ಕಂಟ್ರೋಲ್ ರೂಮ್ ಅಲ್ಲಿ ಸಿಗ್ಬಂದು ಇಮಿಡಿಯೇಟ್ಲಿ ಅವರಿಗೆ ರೆಸ್ಪಾಂಡ್ ಮಾಡ್ತಾರೆ. ಇದರ ಪ್ಯಾರಲಲ್ ಆಗಿ ನಾವು 112 ಸರ್ವಿಸ್ ಕೂಡ ನಮ್ಮ ಇಲಾಖೆಯಿಂದ ಇಡೀ ಸ್ಟೇಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ. ಬಟ್ 112 ಅಲ್ಲಿ ಏನಿರುತ್ತೆ, ಫಸ್ಟ್ ಬೆಂಗಳೂರಿಗೆ ಕಾಲ್ ಹೋಗುತ್ತೆ, ಆಮೇಲೆ ಸ್ವಲ್ಪ ಟೈಮ್ ಆಗುತ್ತೆ, 1 ನಿಮಿಷ 2 ನಿಮಿಷ ಟೈಮ್ ಆಗುತ್ತೆ. ಬಟ್ ಈ ಸರ್ವಿಸ್ ಮುಖಾಂತರ ಯಾವುದೇ ಟೈಮ್ ಇರಲ್ಲ. ಇದು ಒಂದು ಹಾಟ್ಲೈನ್ ತರ ಇದೆ. ಅವರು ಬಟನ್ ಪ್ರೆಸ್ ಆದ ತಕ್ಷಣನೇ ನಮ್ಮ ಕಂಟ್ರೋಲ್ ರೂಮ್ಗೆ ಮಾತಾಡಬಹುದು. ನಮ್ಮ ಕಂಟ್ರೋಲ್ ರೂಮ್ ಇಂದ ಅವರಿಗೆ ಉಲ್ಟಾ ಮಾತಾಡಕ್ಕೆ ಅಂದ್ರೆ 2 ವೇ ಕಮ್ಯುನಿಕೇಶನ್ ತರ ಕೂಡ ವ್ಯವಸ್ಥೆ ಇದೆ. ಪ್ಲಸ್ ಇಮಿಡಿಯೇಟ್ಲಿ ಕಂಟ್ರೋಲ್ ರೂಮ್ ಅವರು ನಮ್ಮ ಲೋಕಲ್ ಸ್ಥಳೀಯ ಪೊಲೀಸ್ ಅವರಿಗೆ ಕೂಡ ಇನ್ಫಾರ್ಮ್ ಮಾಡ್ತಾರೆ, ನಮ್ಮ 112 ಕೂಡ ಇನ್ಫಾರ್ಮ್ ಮಾಡ್ತಾರೆ. ಅವರು ಕೂಡ ಹೋಗಿ ಸ್ಪಾಟ್ಗೆ ಅಟೆಂಡ್ ಆಗ್ತಾರೆ. ಎಲ್ಲೆಲ್ಲಿದೆ ಸರ್ ಇದು? 15 ಕಡೆ ಇದೆ. 15 ಕಡೆ ಇದೆ. ಇಂಪಾರ್ಟೆಂಟ್ ನಾವು ಎಲ್ಲ ಜಂಕ್ಷನ್ ಅಲ್ಲಿ ನಾವು ಹಾಕ್ಸಿದೀವಿ. ಉದಾಹರಣೆಗೆ ಕದನಕೇರಿ ಕ್ರಾಸ್ ಅಲ್ಲಿ, ಸೀಮಿಕೆರೆ ಕ್ರಾಸ್ ಅಲ್ಲಿ, ವಿದ್ಯಾಗಿರಿ ಸರ್ಕಲ್ ಅಲ್ಲಿ, ಕಾಳಿದಾಸ್ ಸರ್ಕಲ್, ಗವರ್ಮೆಂಟ್ ಹಾಸ್ಪಿಟಲ್, LIC ಸರ್ಕಲ್, ಫೈರ್ ಆಫೀಸ್ ಸರ್ಕಲ್, ನವನಗರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, APMC ಸರ್ಕಲ್ ಅಲ್ಲಿ ಇದೆ, ದದನ್ವೇರ್ ಹಾಸ್ಪಿಟಲ್ ಸರ್ಕಲ್ ಅಲ್ಲಿ ಇದೆ, ರೈಲ್ವೆ ಸ್ಟೇಷನ್ ಅಲ್ಲಿ ಇದೆ, ಓಲ್ಡ್ ಟೌನ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ವೈಭವ್ ಚೌಕ್ ಅಲ್ಲಿ ಇದೆ, ಬಸವೇಶ್ವರ ಚೌಕ್ ಅಲ್ಲಿ ಇದೆ, ಮತ್ತೆ ಬಂಕಾ ಮಸೀದಿ ಮುಂದೆ. ಟೋಟಲ್ 15 ಕಡೆ ನಮ್ಮಲ್ಲಿ ನಮ್ಮ ಕಡೆಯಿಂದ ಇದರ ಪೋಲ್ ಇನ್ಸ್ಟಾಲ್ ಮಾಡಲಾಗಿದೆ. ಈ ಸಿಸ್ಟಮ್ ಏನ್ ಸ್ಟಾರ್ಟ್ ಆಗಿದೆ, ಮಾಧ್ಯಮ ಮಿತ್ರ ಮುಖಾಂತರ ಎಲ್ಲ ಪಬ್ಲಿಕ್ಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಸ್ಟಮ್ಗೆ ಯೂಸ್ ಮಾಡಬೇಕು. ತಮಗೆ ವ್ಯಕ್ತಿಗತವಾಗಿ ಏನಾದರೂ ಸಮಸ್ಯೆ ಇದೆ ಅದಕ್ಕೆ ಕೂಡ ಯೂಸ್ ಮಾಡಬೇಕು. ತಾವು ಆಸ್ ಮಾಡೆಲ್ ಸಿಟಿಸನ್ ಆಗಿ ತಮ್ಮ ಅಕ್ಕಪಕ್ಕ ಬೇರೆ ಯಾರಿಗೆ ಏನಾದ್ರು ಸಮಸ್ಯೆ ಇದ್ರೆ ಅವ್ರ ಪರವಾಗಿ ಕೂಡ ತಾವು ಈ ಸಿಸ್ಟಮ್ ಯೂಸ್ ಮಾಡಬೇಕು. ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರೆ ಅವರಿಗೆ ಪೊಲೀಸ್ ಕಡೆಯಿಂದ ಏನು ತೊಂದರೆ ಇರಲ್ಲ. ಅದನ್ನ ನಾವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ, ಅಪ್ರಿಷಿಯೇಟ್ ಮಾಡ್ತೀವಿ, ರಿವಾರ್ಡ್ ಕೂಡ ಕೊಡ್ತೀವಿ. ಮಾಡೆಲ್ ಸಿಟಿಸನ್ ತರ ಅವ್ರು ಯಾರು ಇರ್ತಾರೆ, ಪೊಲೀಸ್ಗೆ ಮಾಹಿತಿ ಯಾರು ಕೊಡ್ತಾರೆ ಅವರಿಗೆ ನಾವು ಈ ತರ ರಿವಾರ್ಡ್ ಕೂಡ ಕೊಡ್ತೀವಿ.